ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರಾ ಪ್ರಜ್ವಲ್ ರಿಯಾಕ್ಟ್ಸ್. ಗುರು, ಇವತ್ತು ನಾನು ಬಂದಿರೋದು ಕೃಷ್ಣಂ ಪ್ರಣಯ ಸಖಿ ಮೂವಿ ನೋಡ್ಕೊಂಡ್ ಬಂದೆ. ಗಣೇಶ್ ಅವ್ರದ್ದು ಇದು ಕಮ್ಬ್ಯಾಕ್ ಮೂವಿ ಆಗ್ಬೋದಾ ಗಣೇಶ್ ಅವರಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಎಲ್ಲೋ ಒಂಚೂರು ಫಿಲಮ್ ಚೆನ್ನಾಗೂ ಇದೆ, ಒಂದ್ ಕಡೆ ಲೈಟ್ ಆಫ್ ಬೋರಿಂಗು ಇದೆ. ಅದು ಏನಪ್ಪಾ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಿಲಮು ಒಂದು ಅಂದಾಜು 1.5 ಗಂಟೆ ಫಿಲಮ್ ಇರ್ಬೋದು ಗುರು. ಅದನ್ನ ಬಿಟ್ಟು ಏನಪ್ಪಾ ಅಂತಂದ್ರೆ ಹೆವಿ ಸೈಕ್ ಆಗಿದೆ. ಏನಪ್ಪಾ ಅಂತ 8ರಿಂದ ಅರೌಂಡ್ 9 ಸಾಂಗ್ ಇರ್ಬೋದು. ನಾನು ಯಾಕಂದ್ರೆ ಸಾಂಗ್ ನೋಡ್ಕೊಂಡು ಹೋಗಿಲ್ಲ, ಆದ್ರೆ ಅಲ್ಲಿ ಹೋದ್ರೆ 8ರಿಂದ 9 ಸಾಂಗ್. ಫಸ್ಟ್ ಹಾಫ್ ಆಗೋಷ್ಟೊತ್ತಿಗೆ 4 ಸಾಂಗ್ ಬರುತ್ತೆ, ಮಿಕ್ಕಿ ಸಾಂಗ್ಸ್ ಸೆಕೆಂಡ್ ಹಾಫ್ ಬರುತ್ತೆ. 7 or 8 ಐ ಥಿಂಕ್ ಇರ್ಬೋದು. ಅದ್ರಲ್ಲಿ ನನಗೆ ಇಷ್ಟ ಆಗಿದ್ದು 3 ಸಾಂಗು, ಚಿನ್ನಮ್ಮ ಮತ್ತೆ ದ್ವಾಪರ ಮತ್ತೆ ಇನ್ನೊಂದು ಮೈ ಮ್ಯಾರೇಜ್ ಇಸ್ ಫಿಕ್ಸ್. ಈ 3 ಸಾಂಗು ಲಿಟ್ರಲಿ ಸಖತ್ತಾಗಿದೆ. ಅದ್ ಬಿಟ್ರೆ ಇನ್ನೆಲ್ಲದು ಅಷ್ಟಕ್ಕಷ್ಟೇ. ಇವಾಗ ನನಗೆ ಇಷ್ಟ ಆಗಿರೋ ಎಲಿಮೆಂಟ್ಸ್ ಮಾತಾಡಕ್ಕೆ ಬರೋದಾದ್ರೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ನಾಟ್ ಗುಡ್. BGM ಎಲ್ಲ ಒಂಚೂರು ಚೆನ್ನಾಗಿರ್ಲಿಲ್ಲ. ಕಾಮಾಖ್ಯ ಥಿಯೇಟರ್ಗೆ ಹೋಗಿದ್ದೆ ನಾನು, ಬನಶಂಕರಿ ಹತ್ರ, ಚೆನ್ನಾಗಿರ್ಲಿಲ್ಲ. ಈಗ ಫಿಲಮ್ ವಿಚಾರಕ್ಕೆ ಬರೋದಾದ್ರೆ, ಚೆನ್ನಾಗಿರೋ ವಿಷಯಗಳು ನೋಡಕ್ ಬರೋದಾದ್ರೆ ಈ ಫಿಲಮ್ ಅಲ್ಲಿ ಮಾಡಿರೋದು ಒಂದೇ ಫೈಟ್ ಸೀನು. ಒಂದು ಫೈಟ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು. ಆಮೇಲೆ ತಗೊಂಡಿರೋ ಸೆಟ್ಸ್ ಯಾವುದು ಹಾಕಿಲ್ಲ, ಎಲ್ಲ ಶೂಟ್ ಮಾಡಿರೋದು ಸಾಂಗ್ಸ್ ಅಲ್ಲೆಲ್ಲ ಫಾರಿನ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಆಮೇಲೆ ಗಣೇಶ್ ಅವ್ರ ಆಕ್ಟಿಂಗ್ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಆದ್ರೆ ಹೀರೋಯಿನ್ ಆಕ್ಟಿಂಗು ಚೆನ್ನಾಗಿದೆ ಈ ಫಿಲಮ್ ಅಲ್ಲಿ. ಹೀರೋಯಿನ್ ನ ನೀವು ಈ ಫಿಲಮ್ ನೋಡ್ ಬಂದಾದ್ಮೇಲೂ ಕಣ್ಣಲ್ಲಿ ಹಂಗೆ ಕುತ್ಕೊಂಡಿರ್ತಾಳೆ ಅಂತ ಅನ್ನಿಸ್ತಪ್ಪ ನನಗೆ. ಆ ತರ ಫೀಲ್ ಆಯ್ತು, ಯಾಕೆಂದ್ರೆ ಹೀರೋಯಿನ್ ಚೆನ್ನಾಗಿದ್ದಾಳೆ. ಆಮೇಲೆ 7 ಹೀರೋಯಿನ್ಸ್ ಅಂತ ಹೇಳಿದ್ದಾರೆ. ಆ 7 ಹೀರೋಯಿನ್ಸ್ ಅಲ್ಲ, ಬೇರೆ ಟ್ವಿಸ್ಟ್ ಇದೆ. ಆ 7 ಹೀರೋಯಿನ್ಸ್ ಏನ್ ಬರಲ್ಲ, ಅದು ಏನೋ ಬೇರೆ ತರ ಇದೆ. ಆಮೇಲೆ ಫಸ್ಟ್ ಹಾಫ್ ಒಂಚೂರು ಕನ್ಫ್ಯೂಸಿಂಗ್ ಆಗಿ ಇಡ್ತಾರೆ, ಅದು ಸೆಕೆಂಡ್ ಹಾಫಿಗೆ ಅದು ನಿಮಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಗಣೇಶ್ ಅವ್ರನ್ನ ಒಂಥರ ಡಿಫ್ರೆಂಟ್ ಆಗಿ ನೋಡ್ಬೋದು. ಆಮೇಲೆ ಕಾಸ್ಟ್ಯೂಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಈ ತರ ಇವ್ರು ಗಣೇಶ್ ಅವ್ರು ಹಾಕೊಂಡಿರೋ ಕಾಸ್ಟ್ಯೂಮ್ಸ್ ನೋಡಾದ್ಮೇಲೆ ನನಗೂ ಈ ತರ ಕಾಸ್ಟ್ಯೂಮ್ಸ್ ತಗೋಬೇಕು ಅಂತ ಅನ್ಸುತ್ತೆ. ಕಾಸ್ಟ್ಯೂಮ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಶೂಟ್ ಮಾಡಿದ್ದಾರೆ. ಆಮೇಲೆ ಕ್ವಾಲಿಟಿ ವೈಸ್ ಎಲ್ಲದು ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಮೇಯ್ನು ಮಿಸ್ ಮಾಡೇ ಬಿಟ್ಟೆ, ಎಲ್ಲಾ ಕ್ಯಾರೆಕ್ಟರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅದ್ರಲ್ಲಿ ನಮ್ಮನ್ನ ಹೈಲೈಟಿಂಗ್ ಕಾಣೋದು ರಂಗಾಯಣ ರಘು ಸರ್ ಹಾಗೂ ಸಾಧು ಕೋಕಿಲ ಸರ್. ನೆಕ್ಸ್ಟ್ ಲೆವೆಲ್ ಮಾತ್ರ ಕಾಮಿಡಿ, ನಗ್ಸಿ ಇಡ್ತಾರೆ. ಎಲ್ಲೂ ನಿಮಗೆ 1 ಸೆಕೆಂಡ್ ಎಲ್ಲೂ ಬೇಜಾರಾಗಲ್ಲ. ಎಲ್ಲೋ ಮಧ್ಯದಲ್ಲಿ ಇಂಟರ್ವ್ಯೂ ಆದ್ಮೇಲೆ ಒಂದು 20 ನಿಮಿಷ 30 ನಿಮಿಷ ಬೇಜಾರಾಯ್ತು ಅನ್ನೋದು ಬಿಟ್ರೆ ಇನ್ನೆಲ್ಲೂ ನಿಮಗೆ ಬೇಜಾರಾಗಕ್ಕೆ ಇವರಿಬ್ರು ಬಿಡಲ್ಲ ಅಂತ ಹೇಳ್ತೀನಿ. ಈಗ ನನಗೆ ಕಷ್ಟ ಆಗಿತ್ತು ಏನಪ್ಪಾ ಅಂತ ಅಂದ್ರೆ, ಏನಪ್ಪಾ ಅಂತಂದ್ರೆ ಮಧ್ಯದಲ್ಲಿ ಇಂಟರ್ವಲ್ ಆದ್ಮೇಲೆ 30 ನಿಮಿಷ ಅದು ಏನಪ್ಪಾ ಅಂದ್ರೆ, ಫಸ್ಟ್ ಹಾಫ್ ಅಲ್ಲಿ 2 ಸ್ಕ್ರೀನ್ ಪ್ಲೇ ನಡೀತಾ ಇರುತ್ತೆ. ಅಂದ್ರೆ 2 ಸ್ಟೋರಿ ಒಂದೇ ಸ್ಟೋರಿ 2 ಕಡೆ ಡ್ರ್ಯಾಗ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಕಡೆ ಈ ಸ್ಟೋರಿ, ಆ ಕಡೆ ಆ ಸ್ಟೋರಿ ಹಂಗ್ ತೋರಿಸ್ತಾ ಇರ್ತಾರೆ ಡೈರೆಕ್ಟರ್ ಅವರು. 1 ಸೆಕೆಂಡ್ ಲೈಟ್ ಆಗಿ ನನಗೆ ಶಾಕ್ ಆಯ್ತು. ಅಂದ್ರೆ 1 ಸೆಕೆಂಡ್ ಎಲ್ಲೋ ಸೈಕ್ ಆಯ್ತು. ಆಮೇಲೆ ಸೆಕೆಂಡ್ ಹಾಫ್ ಅದನ್ನ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂಚೂರು ಟೈಮ್ ತಗೊಂಡಿದ್ದಾರೆ. ಅದು ಟೈಮ್ ಬೇಕಾಗುತ್ತೆ, ಆದ್ರೆ ಎಲ್ಲೋ ಒಂಚೂರು 30 ನಿಮಿಷ ಡ್ರ್ಯಾಗ್ ಆಯ್ತು. ಅಲ್ಲಿ ಬೇಜಾರಾಯ್ತು ನನಗೆ. ಇದು ಫಸ್ಟ್ನೇದು. ಆಮೇಲೆ ಲಿಟ್ರಲಿ ನಾನು ರವಿಚಂದ್ರನ್ ಮೂವಿ ನೋಡ್ತಾ ಇದೀನೋ ಅಥವಾ ಗಣೇಶ್ ಅವ್ರ ಮೂವಿ ನೋಡ್ತಾ ಇದೀನೋ ಅನ್ನೋದು ಸೈಕ್ ಆಗೋಯ್ತು. ಯಾಕಪ್ಪ ಅಂತ ಅಂದ್ರೆ 8ರಿಂದ 9 ಸಾಂಗ್ ಗುರು. ಇದು ಲಿಟ್ರಲಿ ಏನಪ್ಪಾ ಅಂದ್ರೆ ಒಂದೊಂದು ದ್ವಾಪರ ಮತ್ತೆ ಇದು ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಮತ್ತೆ ಇನ್ನೊಂದು ಚಿನ್ನಮ್ಮ ಅಂತ ಒಂದು ಸಾಂಗ್ ಬರುತ್ತೆ. ಈ 3 ಸಾಂಗು ಚೆನ್ನಾಗಿದೆ. ಈ 3 ಸಾಂಗ್ ಬಿಟ್ಟಿದ್ದು ಮಿಕ್ಕಿದೆಲ್ಲ ಸೈಕ್ ಲೆವೆಲ್. ಇದರಲ್ಲಿ ಡೈರೆಕ್ಟರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಪ್ಪ ಅಂತಂದ್ರೆ ಬರೇ ಟ್ರೈಲರ್ ಟೀಸರ್ ಬಿಟ್ಬಿಟ್ಟು ಬರೇ ಸಾಂಗ್ಸ್ ಏಂತಿಗೆ ರಿಲೀಸ್ ಮಾಡಿದ್ರು, ಫಿಲಮಿಗೆ ಟ್ರೈಲರ್ ಟೀಸರ್ ಏಂತಿ ಕೊಟ್ಟಿಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು 8ರಿಂದ 9 ಸಾಂಗ್ ಐತೆ ಅಂತ. ಇದು ಒಂದೊಂದ್ ಕಡೆ ಓಕೆ ಚೆನ್ನಾಗಿದೆ ಅನ್ನೋದೇ 3 ಸಾಂಗ್ ಚೆನ್ನಾಗಿದೆ ಅನ್ನೋದು. ಒಂದೊಂದ್ ಕಡೆ ಬಂದ್ ತುರುಗ್ದಂಗಿತ್ತು ಸಾಂಗ್ಸ್. ಫಸ್ಟ್ ಹಾಫ್ ಅಲ್ಲೇ ನಿಮಗೆ 4 ಸಾಂಗ್ ಬಂದೋಗುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಮಿಕ್ಕಿದ ಸಾಂಗ್ಸ್ ಬರುತ್ತೆ. ಅರೌಂಡ್ 7 to 8 ಅಂತ ಅನ್ಕೊಂತೀನಿ, ನಾನು ಲೆಕ್ಕ ಹಾಕಿಲ್ಲ.
ಇಷ್ಟು ಸಾಂಗ್ಸ್ ಬರುತ್ತೆ ನಿಜವಾಗ್ಲೂ ಲಿಟ್ರಲಿ ಬ್ಯಾಡವಾಗಿತ್ತು. ಆಮೇಲೆ ಎಲ್ಲೂ ವಿಲನ್ಸ್ ಇಲ್ಲ, ಏನೂ ಇಲ್ಲ. ನಿಮಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಗುರು. ಇಂಥ ಫಿಲಮ್ ಬಂದು ಎಷ್ಟೊಂದು ದಿವಸ ಆಗಿತ್ತು, ಹೋಗಿ ವಾಚ್ ಮಾಡಿ ಅಂತ ಹೇಳ್ತೀನಿ ಫ್ಯಾಮಿಲಿ ಅವರು. ಈಗಿನ ಕರೆಕ್ಟಾಗಿ ಟ್ರೆಂಡಿಂಗ್ ಇರೋದು ಎಲ್ಲ ಪ್ಯಾನ್ ಇಂಡಿಯಾ ಅಂತ ಸಾಯ್ತವ್ರೆ. ಅದರಲ್ಲಿ ಗಣೇಶ್ ಅವ್ರ ಮೂವಿ ಈ ಥರ ಬಂದಿದೆ, ಹೋಗಿ ನೋಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಮತ್ತೆ ಈ ಥರ ಮೂವೀಸ್ ಬರೋದು ತುಂಬ ಅಂದರೆ ತುಂಬ ರೇರು. ಹೋಗಿ ವಾಚ್ ಮಾಡಿ ಅಂತ ಹೇಳ್ತೀನಿ. ಇದು ನನ್ನ ರಿವ್ಯೂ ಆಗಿತ್ತು. ನಿಮ್ಮ ಪ್ರಕಾರ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.